ಕರ್ನಾಟಕದ ಮಹಾಜನರೇ, ಈಗ ನೀವು ಚುನಾವಣೆಯ ರಿಸಲ್ಟ್ ನೋಡಿದ್ರ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಸುನಾಮಿ, ಬಿಜೆಪಿಯ ಅಬ್ಬರನೇ ಬಂದಿದೆ. ಯಾರು ಸಾವಿರ ಮಾತಾಡ್ಬೋದು, ಏನು ಮಾಡಿ ಗೆದ್ದಿದ್ದಾರೆ, ಯಾವ ಥರ ಗೆದ್ದಿದ್ದಾರೆ, ಇದು ಪ್ರಶ್ನೆ ಅಲ್ಲ ಸ್ನೇಹಿತರೆ. ಪ್ರಶ್ನೆ ಒಂದೇ, ರಿಸಲ್ಟ್ ಯಾರ ಪಕ್ಷ ಬಂದಿದೆ, ಯಾರ ಕಡೆ ರಿಸಲ್ಟ್ ಆಗಿದೆ, ಇದು ಮೇನ್ ಇಂಪಾರ್ಟೆಂಟು. ಚುನಾವಣಾ ಗೆದ್ದಿದಾರ, ಚುನಾವಣಾ ರಿಸಲ್ಟ್ ಅವ್ರ ಕಡೆ ಬಂದಿದೆಯಾ, ಇದು ಮೇನ್ ಇಂಪಾರ್ಟೆಂಟ್. ಈಗ ಬಹಳ ಜನ ಮಾತಾಡ್ತಾರ ವಾಟ್ ಈಸ್ ನೆಕ್ಸ್ಟ್ ಯಾವ ಸ್ಟೇಟು ಅಂತ ಹೇಳಿ. ಸುಮಾರು ಜನ ನೆಕ್ಸ್ಟ್ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕ. ಯಾಕೆ ಕರ್ನಾಟಕ ಅಂತ ಹೇಳ್ತಾರೆ? ಆಲ್ರೆಡಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ 2-3 ಸಲ ಆಲ್ರೆಡಿ ಮುಖ್ಯಮಂತ್ರಿ ಅವರು ಆಗಿದ್ದಾರೆ. ಒಂದು ಸಲ ಫುಲ್ ಬಹುಮತದಿಂದ ಸರ್ಕಾರನೂ ಸಹ ನಡೆಸಿದ್ದಾರೆ. ಬಹಳ ಚೆನ್ನಾಗಿ ಸರ್ಕಾರವನ್ನು ನಡೆಸಿದ್ದಾರೆ ಯಡಿಯೂರಪ್ಪನವರು. ಆ ತರ ಲೀಡರು ಸದ್ಯಕ್ಕಂತೂ ಈಗ ಬಿಜೆಪಿಯಲ್ಲಿ ಯಾರು ಕಾಣ್ತಾ ಇಲ್ಲ ಅಂದರೆ ಅವರ ಮಗ ರಾಘವೇಂದ್ರ ನಮ್ಮ ಶಿವಮೊಗ್ಗ MP ಅವರ ನೇತೃತ್ವದಲ್ಲಿ ಇವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ ಹೇಳಿ ಕರ್ನಾಟಕದಲ್ಲಿ ನೆಕ್ಸ್ಟ್ ಏನಾದ್ರು ಬಿಜೆಪಿ ಚುನಾವಣೆಗೆ ಇಳಿದ್ರೆ ಒಂದು ಪಕ್ಷ ಅವರಿಗೆ ಅನುಕೂಲ ಆಗ್ಬೋದು. ಯಾಕೆಂದ್ರೆ ಯಡಿಯೂರಪ್ಪ ಅವರ ಛವಿನೇ, ಯಡಿಯೂರಪ್ಪ ಅವರ ಆಶೀರ್ವಾದ ರಾಘವೇಂದ್ರ ಆಗಿದೆ. ಮತ್ತೆ ರಾಘವೇಂದ್ರ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ಅವರು ಮಾಡ್ತಾ ಇರುವ ಕೆಲಸಗಳು, ಹೆಸರಿದೆ. ಇಡೀ ಕರ್ನಾಟಕದಲ್ಲಿ ರಾಘವೇಂದ್ರ ಅವರ ಹೆಸರಿದೆ. ಒಬ್ಬ ಒಳ್ಳೆ ಲೀಡರ್, ಒಳ್ಳೆ ನೇತೃತ್ವ. ಆದ್ರಿಂದ ಅವರ ನೇತೃತ್ವದಲ್ಲಿ ಏನಾದ್ರು ಚುನಾವಣೆ ನಡೆಸಿದ್ದಾರೆ. ಆದರೆ ಮುಂದೆ ಇನ್ನೂ ಬರುವ 2-3 ವರ್ಷಗಳಿದ್ದಾವೆ. ಈ 2-3 ವರ್ಷ ಸಮಯದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಫೀಲ್ಡ್ ವರ್ಕ್ ಶುರು ಮಾಡುತ್ತಾ, ಅಂದರೆ ಬೇರೆ ಪಕ್ಷಗಳು ಏನ್ ಮಾಡ್ತಾರೆ? ದಯವಿಟ್ಟು ಇದರ ಬಗ್ಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಇಂಪಾರ್ಟೆಂಟ್. ನಾವು ನಿಮ್ಮ ಲೋಕಲ್ ನ್ಯೂಸ್ ಚಾನಲ್ ಸೈಯದ್ ಗಫಾರ್.